ಈ ವಿಡಿಯೋ ಯೂಟ್ಯೂಬ್ ನಲ್ಲಿ ಮೊದಲನೆಯ ವಿಡಿಯೋ ಆಗಿರುತ್ತೆ. ನೀವೇನಾದ್ರೂ ಮಹಿಳೆಯರು ಅಥವಾ ರೈತರಾಗಿದ್ರೆ ಈ ಒಂದು ವಿಡಿಯೋನ ನೀವು ಮಾತ್ರ ನೋಡಿ. ಯಾಕಂತಂದ್ರೆ ಇಲ್ಲಿ ನಿಮಗೆ 15 ಲಕ್ಷ ಹಣ ಸಿಗ್ತಾ ಇದೆ ಸ್ನೇಹಿತರೆ. ಬರೋಬ್ಬರಿ 15 ಲಕ್ಷ ಹಣ ಸಿಗ್ತಾ ಇರುವಂತದ್ದು ಮಹಿಳೆಯರಿಗೆ ಹಾಗೂ ರೈತರಿಗೆ ಸಿಹಿ ಸುದ್ದಿ. ಕೇಂದ್ರದಿಂದ 15 ಲಕ್ಷ ರೂಪಾಯಿ ಸಹಾಯಧನ ನಿಮಗೆ ಈ ಕೂಡಲೇ ನೀವು ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಈ ಒಂದು ಹೊಸ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದು ಸಂಪೂರ್ಣವಾಗಿ ಉಚಿತನೇ ಇರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ರೈತರು ಇದ್ರೆ ಅಥವಾ ಮಹಿಳೆಯರು ಯಾರಾದ್ರೂ ಇದ್ರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಈ ಒಂದು ವಿಡಿಯೋ ತುಂಬಾ ಅಂತಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಡೀ ಯೂಟ್ಯೂಬ್ ನಲ್ಲಿ ಎಲ್ಲೂ ಕೂಡ ಗೊತ್ತಿರೋದಿಲ್ಲ ಕನ್ನಡದಲ್ಲಿ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ, ಈ ಒಂದು ವಿಡಿಯೋನ ರೈತರು ಮತ್ತು ಮಹಿಳೆಯರು ಇಬ್ರು ಮಾತ್ರ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳನ್ನು ಕೂಡ ಪಡಿತಾ ಇದ್ದೀರಾ. ನಿಮಗೆ ನಾಳೆನೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಸಿಕ್ಕಿದೆ. ಅದರ ಜೊತೆಗೆ ಮಹಿಳೆಯರಿಗೆ ಮತ್ತು ರೈತರಿಗೆ ಇಬ್ಬರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಇಲ್ಲಿ ಹೊರಡಿಸಲಾಗಿದೆ. ಅದೇನದು ಅಂತ ನೋಡ್ಕೊಳ್ತಾ ಹೋಗೋಣ ಬನ್ನಿ. ಮಹಿಳೆಯರಿಗೆ ಹಾಗೂ ರೈತರಿಗೆ ಸಿಹಿ ಸುದ್ದಿ. ಕೇಂದ್ರದಿಂದ 15 ಲಕ್ಷ ರೂಪಾಯಿ ಸಹಾಯಧನ ಈ ಕೂಡಲೇ ಅರ್ಜಿಯನ್ನ ಸಲ್ಲಿಸಿ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಬಂದಿದೆ. ಇದನ್ನು ನಾನು ನಿಮಗೆ ತಿಳಿಸುವಂತಹ ಒಂದು ಚಿಕ್ಕ ಕೆಲಸವನ್ನ ಮಾಡ್ತಾ ಇದ್ದೇನೆ. ಬನ್ನಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವಿಡಿಯೋನ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಯಾರು ಕೊನೆಯವರೆಗೂ ನೋಡ್ತೀರಾ ಅವರು ಮಾತ್ರ ಈ ಒಂದು ವಿಡಿಯೋನ ನೋಡಿ. ಯಾಕಂತಂದ್ರೆ ನೀವು ಎಲ್ಲ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡ್ರೆ ಮಾತ್ರ ಈ ಒಂದು 15 ಲಕ್ಷದವರೆಗೂ ಕೂಡ ನೀವು ಹಣವನ್ನ ಸಂಪೂರ್ಣವಾಗಿ ಉಚಿತವಾಗಿ ಪಡಿಬಹುದಾಗಿರುತ್ತೆ. ಹಾಗಾದ್ರೆ ಬನ್ನಿ ಬಂದಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋನ ಮುಂದುವರಿಸೋಕ್ಕಿಂತ ಮೊದಲು ನೋಡಿ, ನಾವು ಇದೇ ರೀತಿ ಮಹಿಳೆಯರಿಗೆ ಮತ್ತೆ ಇಲ್ಲಿ ವಯಸ್ಕರಿಗೆ ಅಥವಾ ಇಲ್ಲಿ ಪುರುಷರಿಗೆ ಮತ್ತು ರೈತರಿಗೆ ಇನ್ನೂ ಅನೇಕ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೇವೆ. ಇದರಿಂದ ತುಂಬಾ ಜನರಿಗೆ ಯೂಸ್ಫುಲ್ ಆಗಿದೆ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ. ನೀವೆಲ್ಲರೂ ಕೂಡ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ನೋಡಿ, ಎಲ್ಲರಿಗೂ ಕೂಡ ಮೊದಲನೆಯದಾಗಿ ಏನ್ ತಿಳಿಸ್ತೇನೆ ಅಂತಂದ್ರೆ, ಇಲ್ಲಿ ನೀವು 15 ಲಕ್ಷದವರೆಗೂ ಕೂಡ ಹಣವನ್ನು ಪಡ್ಕೊಳ್ತೀರಾ. ಇದೊಂದು ರಿಯಲ್ ಆಗಿರುವಂತಹ ಮಾಹಿತಿ, ಯಾವುದೇ ರೀತಿ ಫೇಕ್ ಅಲ್ಲ. ಸೊ ಇದರ ಬಗ್ಗೆ ಕಂಪ್ಲೀಟ್ ಒರಿಜಿನಲ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದಕ್ಕೆ ನಿಮ್ಮ ಒಂದು ಚಿಕ್ಕ ಒಂದು ಲೈಕ್ ಬೇಕಾಗುತ್ತೆ. ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಅಂತವರು ದಯವಿಟ್ಟು ಒಂದೇ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಮ್ಮ ಒಂದು ಶ್ರಮಕ್ಕೂ ಕೂಡ ಒಂದು ಮೆಚ್ಚುಗೆ ಸಿಗುತ್ತೆ. ದಯವಿಟ್ಟು ನಿಮ್ಮ ಎಡಗಡೆ ಸೈಡ್ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೊಂದು ಲೈಕ್ ಅನ್ನ ಮಾಡಿ. ನಮಸ್ಕಾರಗಳು ಸಮಸ್ತ ಕರ್ನಾಟಕ ಜನತೆಗೆ. ನಾವು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುವುದೇನಂತಂದ್ರೆ, ಇಲ್ಲಿ ಮಾಹಿತಿ ಏನಂತ ಬಂದಿದೆ ಅನ್ನೋದನ್ನ ತಿಳಿಸ್ತೇನೆ. ಈಗ ಪ್ರಧಾನಮಂತ್ರಿ ಒಂದು ಕಿರು ಆಹಾರ ಸಂಸ್ಕರಣಾ ಉದ್ಯಮ ಯೋಜನೆಯ ಅಡಿಯಲ್ಲಿ ಈಗ ರೈತರು ಮತ್ತು ಮಹಿಳೆಯರು ಮತ್ತು ಸಣ್ಣ ಉದ್ಯಮಿಗಳಿಗೆ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿಕೊಳ್ಳಲು ಹಾಗೂ ಹಣಕಾಸು ಮತ್ತು ತಾಂತ್ರಿಕ ಬೆಂಬಲ ನೀಡುವ ಉದ್ದೇಶದಿಂದ ಈ ಒಂದು ಯೋಜನೆಯ ಅಡಿಯಲ್ಲಿ ಈಗ ಸರ್ಕಾರವು ಇಲ್ಲಿ ನಿಮಗೆ 50,000 ರೂಪಾಯಿ ಅಲ್ಲ, 1 ಲಕ್ಷ ರೂಪಾಯಿ ಅಲ್ಲ, ಸುಮಾರು 15 ಲಕ್ಷದವರೆಗೂ ಕೂಡ ಹಣವನ್ನು ಕೊಡಲು ಮುಂದಾಗಿದೆ. ಇದನ್ನ ರೈತರು ಪಡ್ಕೊಳ್ಬಹುದು, ಮಹಿಳೆಯರು ಕೂಡ ಪಡ್ಕೊಳ್ಬಹುದು. ನೀವು ಯಾವುದೇ ಜಾತಿಯ ಮಹಿಳೆಯರಾಗಿರಲಿ, ನೀವು ಯಾವುದೇ ಕೆಟಗರಿಯ ಒಂದು ರೈತರಾಗಿರಲಿ, ಇದನ್ನ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಇದಕ್ಕೆ ಇನ್ಕಮ್ ಎಷ್ಟಿರಬೇಕು, ಇದನ್ನ ಅರ್ಜಿ ಎಲ್ಲಿ ಸಲ್ಲಿಸೋದು, ಇದಕ್ಕೆ ರೇಷನ್ ಕಾರ್ಡ್ ಬೇಕಾ, ಸೊ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಏನು ಇಂಟ್ರೆಸ್ಟಿಂಗ್ ಒಂದು ಮಾಹಿತಿ ಅಂತಂದ್ರೆ, ಇವರು 50% ಸಬ್ಸಿಡಿ ಆಗಿ ನಿಮ್ಗೆ ಈ ಹಣವನ್ನು ಕೊಡ್ತಾ ಇರುವಂತದ್ದು. ಅಂತಂದ್ರೆ ಇವರು ಎಷ್ಟು ಹಣವನ್ನು ಕೊಡ್ತಾರಲ್ಲ ಅದರಲ್ಲಿ 50% ಉಚಿತವಾಗಿ ಕೊಡ್ತಾರೆ. ಇನ್ನು 50% ನೀವು ಅವರಿಗೆ ರಿಟರ್ನ್ ಹಾಕಬೇಕು. ಅಂತಂದ್ರೆ ಇವಾಗ ಹೇಗೆ ಅಂತಂದ್ರೆ 10 ರೂಪಾಯಿ ಒಂದು ಉದಾಹರಣೆ ಮುಖಾಂತರ ನಾನು ನಿಮ್ಗೆ ಹೇಳೋದಾದ್ರೆ, ಅವ್ರೇನಾದ್ರೂ 10 ರೂಪಾಯಿ ನಿಮ್ಗೆ ಯಾರಾದ್ರೂ 10 ರೂಪಾಯಿ ಕೊಟ್ರೆ ಅದರಲ್ಲಿ ನೀವು 5 ರೂಪಾಯಿಯನ್ನ ಮಾತ್ರ ಅವ್ರಿಗೆ ನೀವು ರಿಟರ್ನ್ ಆಗಿ ಕೊಡಬೇಕು. ಇನ್ನು 5 ರೂಪಾಯಿ ಅವರು ನಿಮ್ಗೆ ಇಲ್ಲಿ ಪ್ರೋತ್ಸಾಹವಾಗಿ ಕೊಟ್ಟದೆ. ಸೊ ಈ ರೀತಿಯಾಗಿ ನೀವು ಈ ಒಂದು ಯೋಜನೆಯನ್ನ ಸದುಪಯೋಗ ಪಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ, ಏನೇನು ಆಗ್ತಾ ಇದೆ. ಸೊ ಈ ಒಂದು ಯೋಜನೆಯ ಈಗಾಗಲೇ ಎಷ್ಟೊಂದು ಜನ ಪಡ್ಕೊಂಡಿದ್ದಾರೆ, ಇದಕ್ಕೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು, ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ಸ್ನೇಹಿತರೆ ತಪ್ಪದ ಒಂದು ಲೈಕ್ ಅನ್ನ ಮಾಡಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಸ್ನೇಹಿತರೆ, ಈಗ ಈ ಒಂದು ಯೋಜನೆಗೆ ನೀವು ಕೂಡ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಈ ಒಂದು ಯೋಜನೆಯ ಮುಖ್ಯ ಅಂಶಗಳು ಹಾಗೂ ಯಾರೆಲ್ಲ ಈ ಒಂದು ಲಾಭವನ್ನ ಪಡ್ಕೊಳ್ಬಹುದು, ಅಷ್ಟೇ ಅಲ್ಲದೆ ಈ ಒಂದು ಅರ್ಜಿಯನ್ನ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು ಏನೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ನೋಡಿ, ಈ ಒಂದು ಯೋಜನೆಯ ಲಾಭಗಳು ಏನೇನಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಲಾಭಗಳನ್ನ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಈಗ ಈ ಒಂದು ಯೋಜನೆಯ ಮೂಲಕ ನೀವು ಉದ್ಯಮದ ಅಂದಾಜು ವೆಚ್ಚದಲ್ಲಿ 50% ರಷ್ಟು ಸಹಾಯಧನವನ್ನು ಪಡಿಬಹುದು. ನಾನು ಅವಾಗಲೇ ಹೇಳಿದೆ ನಿಮಗೆ ಇದನ್ನ. ಇವಾಗ ಅಷ್ಟೇ ಅಲ್ಲದೆ ನೀವು 15 ಲಕ್ಷದವರೆಗೂ ಕೂಡ ಒಂದು ಗರಿಷ್ಠ ಸಹಾಯಧನವನ್ನು ಪಡೆದುಕೊಳ್ಳಬಹುದಾಗಿದೆ. ನೋಡಿ, ನೀವು ಬ್ಯಾಂಕ್ ನಲ್ಲಿ 10,000 ರೂಪಾಯಿಯಿಂದ 1 ಲಕ್ಷ ರೂಪಾಯಿ ಹಣವನ್ನು ಕೊಡ್ಲಿಕ್ಕೆ ತುಂಬಾ ಓಡಾಡಿಸ್ತಾರೆ. ಅಂತದ್ರಲ್ಲಿ ಇಲ್ಲಿ ನಿಮಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದಲೇ ಉಚಿತವಾಗಿ 15 ಲಕ್ಷ ಹಣವನ್ನು ಕೊಟ್ಬಿಟ್ಟು ಅದರಲ್ಲಿ ಅರ್ಧ ಹಣವನ್ನ ಮಾತ್ರ ಅವರು ನಿಮ್ಮಿಂದ ಮತ್ತೆ ಕೇಳ್ತಾರೆ. ಅದು ಕೂಡ ನಿಮ್ಗೆ ಯಾವಾಗ ಅದನ್ನ ಕೇಳ್ತಾರೆ ಅಂತ ಹೇಳ್ತಾನೆ. ಸೊ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ.
ಇಲ್ಲಿ ಅದೇ ರೀತಿಯಾಗಿ ರೈತರು ಮತ್ತು ರೈತ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಒಂದು ಲಾಭವನ್ನು ಪಡೆಯಬಹುದಾಗಿರುತ್ತೆ. ಆನಂತರ ಇಲ್ಲಿ ಸ್ವಸಹಾಯ ಸಂಘಗಳು ಮತ್ತು ಸರ್ಕಾರಿ ಇತರ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಈಗ ಪಡೆದುಕೊಳ್ಳಬಹುದಾಗಿರುತ್ತೆ. ಸಹಾಯಧನದ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಈಗ ನೀವು ಗರಿಷ್ಠ ಒಂದು ಯೋಜನೆ ಮೂಲಕ 30 ಲಕ್ಷದವರೆಗೂ ಸಾಲವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ. ಅಷ್ಟೇ ಅಲ್ಲದೆ 7.5 ಲಕ್ಷ ಸಬ್ಸಿಡಿ ಹಣವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಕೇಂದ್ರ ಸರ್ಕಾರದಿಂದ 35% ಹಾಗೂ 15% ರಾಜ್ಯ ಸರ್ಕಾರದಿಂದ ಈ ಯೋಜನೆಗೆ ಸಹಾಯಧನವನ್ನು ನೀಡಲಾಗುತ್ತದೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಇದನ್ನ ಕಂಪ್ಲೀಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಒಂದು ಮಾಹಿತಿಗಾಗಿ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಬೇಕಾಗುವ ದಾಖಲಾತಿಗಳು ಏನವು ಅಂತ ನೋಡ್ಕೊಡ್ತಾ ಹೋಗೋಣ. ಸಿಂಪಲ್ ನೋಡಿ, ಮೊದಲನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಎರಡನೆಯದಾಗಿ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮೂರನೆಯದಾಗಿ ಬ್ಯಾಂಕ್ ಖಾತೆ ವಿವರ ಬೇಕಾಗುತ್ತೆ, ನಾಲ್ಕನೆಯದಾಗಿ ನಿಮ್ಮ ಒಂದು ವಿದ್ಯುತ್ ಬಿಲ್ ಅಂದ್ರೆ ನೀವು ಮನೆಗೆ ಕಟ್ಟುವಂತಹ ಒಂದು ವಿದ್ಯುತ್ ಬಿಲ್ ಇರುತ್ತಲ್ಲ ಅದು ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಸ್ಥಳದ ಫೋಟೋ ಬೇಕಾಗುತ್ತೆ, ಮತ್ತು ಇತ್ತೀಚಿನ ಭಾವಚಿತ್ರ, ನಿಮ್ಮದು ಇತ್ತೀಚೆಗೆ ಇರುವಂತಹ ಒಂದು ಭಾವಚಿತ್ರ ಬೇಕಾಗುತ್ತೆ. ಯಾವುದೋ ಒಂದು ಹಳೆ ಭಾವಚಿತ್ರ ಅವರು ತಗೊಳ್ಳೋದಿಲ್ಲ, ಇತ್ತೀಚೆಗೆ ಇರಬೇಕು ಅಂತಹ ಒಂದು ಭಾವಚಿತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮತ್ತು ಇಲ್ಲಿ ಒಂದು ಒಪ್ಪಂದ ಪತ್ರ ಅಂತ ಹೇಳ್ತಾರೆ, ಈ ಒಂದು ಪತ್ರ ಬೇಕಾಗುತ್ತೆ. ಸೊ ಇದನ್ನು ನಾನು ನಿಮಗೆ ಹೇಳ್ತೇನೆ. ಮತ್ತು ಉದ್ಯಮಶೀಲತಾ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಇದನ್ನು ಕೂಡ ನಾನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳ್ತಾನೆ, ತಲೆ ಕೆಡಿಸ್ಕೋಬೇಡಿ. ಮತ್ತೆ ಬ್ಯಾಂಕ್ ಸಿವಿಲ್ ಸ್ಕೋರ್ ಬೇಕಾಗುತ್ತೆ. ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ನಲ್ಲಿ ಸಿವಿಲ್ ಸ್ಕೋರ್ ಅಂತ ಇರುತ್ತೆ. ಕೆಲವೊಬ್ಬರಿಗೆ ಗೊತ್ತಿದೆ ಇದು, ಇನ್ನು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ 500 ಮೇಲೆ ಇದ್ರೆ ಸಾಕು. ನಾರ್ಮಲ್ ಆಗಿ ಬಹಳಷ್ಟು ಜನರದ್ದು 100ರಲ್ಲಿ 90 ಜನ ಇಲ್ಲಿ 500 ಮೇಲೆ ಇರುತ್ತೆ. ಸೊ ನಿಮಗೆ ಈ ಒಂದು ಯೋಜನೆ ಆಲ್ಮೋಸ್ಟ್ ಎಲಿಜಿಬಲ್ ಅಂತ ಅನ್ಕೊಳ್ಳಿ. ಇವಾಗ ಇವರು ಹಣವನ್ನು ಯಾವ ರೀತಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಮತ್ತೆ ಇದನ್ನು ನೀವು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಕೊಡಿ, ವಿಡಿಯೋನ ಮಾಡ್ತಾ ಇಲ್ಲ ನೀವು ಅಂತ ಕೇಳ್ತಾ ಇದ್ರಿ. ದಯವಿಟ್ಟು ನಾನು ಸಾರಿ ಕೇಳ್ತೇನೆ. ಯಾಕಂತಂದ್ರೆ ಇತ್ತೀಚೆಗೆ ಸುಮಾರು ದಿನಗಳಾಯಿತು ನನಗೆ ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಆದರೆ ಇನ್ಮೇಲೆ ನಿಮಗೆ ರೆಗ್ಯುಲರ್ ಆಗಿ ವಿಡಿಯೋಸ್ಗಳು ಬರ್ತವೆ, ಏನು ಕೂಡ ತಲೆಗೆಡಿಸ್ಕೊಳ್ಬೇಡಿ. ಸೊ ನೀವು ಒಂದು ಸ್ಟೇ ಕನೆಕ್ಟೆಡ್ ಆಗಿರಿ ನಮ್ಮ ಜೊತೆ. ನಿಮಗೆ ಇದೇ ರೀತಿ ಅನೇಕ ಒಂದು ನಮ್ಮ ಒಂದು ಚಾನಲಿಂದ ಎಷ್ಟೋ ಜನ ಮಹಿಳೆಯರಿಗೆ, ಎಷ್ಟೋ ಜನ ರೈತರಿಗೆ, ಎಷ್ಟೋ ಜನ ಪಿಂಚಣಿದಾರರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಮತ್ತು ತಪ್ಪದೆ ಒಂದು ಲೈಕ್ ಮಾಡಿ. ಇವಾಗ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಮತ್ತೆ ಈ ಒಂದು ಹಣವನ್ನು ನೀವು ಯಾವ ರೀತಿ ಸಂಪೂರ್ಣವಾಗಿ ಉಚಿತವಾಗಿ ಪಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ನೋಡಿ, ಈಗ ನಾವು ನಿಮಗೆ ಇಲ್ಲಿ ಈ ಒಂದು ವಿಡಿಯೋ ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿದ್ದೇವೆ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಸಿಂಪಲ್ ಆಗಿರುತ್ತೆ. ಇವಾಗ ಬನ್ನಿ, ಈ ಒಂದು ಯೋಜನೆಗೆ ಅರ್ಜಿಯನ್ನ ಯಾದಕ್ಕೋಸ್ಕರ ನಾವು ಸಲ್ಲಿಸಬೇಕು ಅಂತ ನೋಡಿದ್ರೆ, ನೋಡಿ ಸ್ನೇಹಿತರೆ, ನೀವು ಏನಾದರೂ ಚಿಕ್ಕದಾಗಿ ಏನಾದರೂ ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ, ಇವಾಗ ಹಳ್ಳಿ ಕಡೆ ಏನಾದರೂ ಆಕಳು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇನ್ನಿತರೆ ಮೇಕೆ ಸಾಕಾಣಿಕೆ, ಇನ್ನಿತರೆ ಏನೇ ನೀವು ಚಿಕ್ಕದಾಗಿ ಬಿಸ್ನೆಸ್ ಫಾರ್ಮ್ಸ್ ಇಂದ ಹಿಡ್ಕೊಂಡು ಅಥವಾ ಒಂದು ಅಂಗಡಿ ಸ್ಟೋರ್ಗಳನ್ನು ಹಾಕ್ತೀರಾ ಅಂದ್ರೂ ಕೂಡ ಇಲ್ಲಿ ನಿಮಗೆ ಇವರು ಹಣವನ್ನು ಕೊಡ್ತಾ ಇರುವಂಥದ್ದು. ನಿಮಗೆ 15 ಲಕ್ಷದವರೆಗೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಯಾವುದೇ ರೀತಿ ಪ್ರೊಸೆಸಿಂಗ್ ಚಾರ್ಜ್ ಇರೋದಿಲ್ಲ. ಇದೆಲ್ಲ ಫ್ರೀ ಆಗಿರುತ್ತೆ. ಇದರಲ್ಲಿ ನೀವು 50% ಮಾತ್ರನೇ ನೀವು ಅವರಿಗೆ ರಿಟರ್ನ್ ಆಗಿ ಕೊಡಬೇಕು. ಸೊ ಈ ಒಂದು ಯೋಜನೆ ಬಹಳಷ್ಟು ಮಂದಿಗೆ ಹೆಲ್ಪ್ ಆಗ್ತಾ ಇದೆ. ಇದೊಂದು ಹೊಸದಾಗಿ ಬಂದಿರುವಂತಹ ಒಂದು ಯೋಜನೆ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿಲ್ಲ ಅಂತಂದ್ರೆ ನೋಡಿ, ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಅನ್ನು ಕೊಡ್ತಾನೆ. ಸೊ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಅದು ಡೈರೆಕ್ಟ್ ಆಗಿ ಗವರ್ನಮೆಂಟ್ ವೆಬ್ಸೈಟ್ಗೆ ಹೋಗುತ್ತೆ. ಇವಾಗ ನೀವು ಕೇಳಬಹುದು, ಸರ್ ಈ ಒಂದು ಯೋಜನೆ ನಮಗೆ ಇಷ್ಟೊಂದು 15 ಲಕ್ಷ ಎಲ್ಲ ಬೇಡ, ನಮಗೆ ಕೇವಲ 2 ಲಕ್ಷ ಬೇಕು, 4 ಲಕ್ಷ ಬೇಕು, 5 ಲಕ್ಷ ಬೇಕು. ಸೊ ಈ ರೀತಿ ಅನ್ನೋರ್ಗೂ ಕೂಡ ನೋಡಿ, ನಿಮಗೆ ಅವರು 15 ಲಕ್ಷದವರೆಗೂ ಗರಿಷ್ಠ ಹಣ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನಿಮಗೆ ಎಷ್ಟು ಆಗುತ್ತೆ, ನಿಮ್ಮ ಒಂದು ಬಿಸ್ನೆಸ್ಗೆ, ಚಿಕ್ಕ ಬಿಸ್ನೆಸ್ ಇದ್ರೆ ಚಿಕ್ಕ ಬಿಸ್ನೆಸ್ 1 ಲಕ್ಷ ತಗೊಳ್ಳಿ. ಸೊ ಈ ರೀತಿ ಇರುತ್ತೆ. ಇದು ನಿಮಗೆ ಬಿಟ್ಟಿದ್ದು. ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಈ ಒಂದು ವಿಡಿಯೋನ ಇನ್ನೊಂದು ಚಿಕ್ಕ ಇನ್ಫಾರ್ಮೇಷನ್, ಒಂದು ಕೊನೆಯದಾಗಿರುವಂತಹ ಇನ್ಫಾರ್ಮೇಷನ್ ಅನ್ನು ತಿಳಿಸ್ತೇನೆ. ಏನಪ್ಪಾ ಅಂತಂದ್ರೆ, ಈ ಒಂದು ಮಾಹಿತಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ರೈತರಿಗೆ, ಹಳ್ಳಿಯಲ್ಲಿರುವಂತಹ ರೈತರಿಗೆ ಗೊತ್ತಿರುವುದಿಲ್ಲ, ಅವರ ಒಂದು ಬೋರ್ವೆಲ್ಗೆ ಅಥವಾ ಇನ್ನಿತರೆ ಏನೇ ಸಮಸ್ಯೆಗಳಾಗಿರ್ತವೆ, ಇದರಿಂದ ಅವರಿಗೆ ಯಾವುದಾದ್ರೂ ಒಂದು ಚಿಕ್ಕ ಒಂದು ಸಮಸ್ಯೆಗಳಾದರೂ ರೈತರು ಬಹಳಷ್ಟು ಫೇಸ್ ಮಾಡ್ತಾರೆ. ಹಾಗಾಗಿ ಸೊ ಇದರಿಂದನಾದ್ರೂ ಕೂಡ ಅವರಿಗೆ ಒಂದು ಹೆಲ್ಪ್ ಆಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ವಿಡಿಯೋ ಮಾಡಿದ್ದೇವೆ. ಸೊ ಯಾರ್ಯಾರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರು, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಅಪ್ಡೇಟ್ ಅಲರ್ಟ್ ಕನ್ನಡ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್